ಸಂವಿಧಾನ ಬದಲಾವಣೆಯ ಮಾತುಗಳನ್ನಾಡಿ ಅವಾಂತರ ಸೃಷ್ಟಿಸಿರೋ ಅನಂತಕುಮಾರ್ ಹೆಗಡೆ ವಿರುದ್ಧ ದಲಿತ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಸಂವಿಧಾನ ವಿರೋಧಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಈ ನಡುವೆ ಅನಂತ್ ಹೇಳಿಕೆಯಿಂದ ಬಿಜೆಪಿ ಅಂತರ ಕಾಯ್ಕೊಂಡಿದೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ನಿಮ್ಮ ತಾತ ಅವರು ಅವ್ರ ಅಪ್ಪ ಅವರು ಯಾರ ಕೈಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರಿಗೆ ಒಂದು ನೋಟಿಸ್ ಕೂಡ ಕೊಡಲ್ಲ ಅಂದ್ರೆ ಇದಕ್ಕೆ ಅವ್ರ ಸಮರ್ಥನೆ ಇದ್ದಂಗೆ ಅಲ್ವಾ? ಸತ್ತಾನಪ್ಪ ಸತ್ತಾನೋ, ಅನಂತಕುಮಾರ್ ಹೆಗಡೆ ಸತ್ತಾನೋ, ಹಂಗ್ ಮಾಡ್ರೋ ಹಿಂಗ್ ಮಾಡ್ರೋ, ಅನಂತಕುಮಾರ್ನ ಮಣ್ಣು ಮಾಡ್ರೋ, ಧಿಕ್ಕಾರ ಧಿಕ್ಕಾರ, ಅನಂತಕುಮಾರ್ಗೆ ಧಿಕ್ಕಾರ. ಬಾಯಿ ಬಡ್ಕೊಂಡು ಆಕ್ರೋಶ, ಸಂವಿಧಾನ ಬದಲಾವಣೆ ಮಾತಿಗೆ ರೋಷಾಗ್ನಿ. ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ದಲಿತರು ಕೊತ. ಬೀದರ್ನಲ್ಲಿ ದಲಿತರ ಆಕ್ರೋಶ, ರ್ಯಾಲಿ, ಪ್ರತಿಭಟನೆ, ಧಿಕ್ಕಾರ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸಂಸದ ಅನಂತಕುಮಾರ್ ಹೇಳಿಕೆಗೆ ದಲಿತಾಕ್ರೋಶದ ಜ್ವಾಲೆ ಧಗಧಗಿಸಿದೆ. ಇವತ್ತು ದಲಿತ ಸಂಘಟನೆಗಳು ಪ್ರತಿಭಟನಾ ರ್ಯಾಲಿ ಮೂಲಕ ಸಂಸದ ಹಾಗೂ ಬಿಜೆಪಿಯ ವಿರುದ್ಧ ಕೆಂಡ ಕಾರಿದೆ. ಅನಂತಕುಮಾರ್ ಹೆಗಡೆ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದೆ. ಅನಂತ ಹೇಳಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ಆಕ್ರೋಶ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಅಂತ ಪ್ರಿಯಾಂಕ್ ಕಿಡಿ. ಮತ್ತೊಂದೆಡೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ಸಿಗರ ರೋಷ ಮತ್ತಷ್ಟು ಹೆಚ್ಚಿದೆ. ಎಷ್ಟೇ ಸೀಟು ಬಂದರೂ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಅಂತ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟು ನೀಡಿದ್ದಾರೆ. ಮತ್ತೊಂದೆಡೆ ಸಂಸದ ಅನಂತಕುಮಾರ್ ಹೆಗಡೆ ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ನಿಮ್ಮ ತಂದೆಯವರು, ನಿಮ್ಮ ತಾತ ಅವರು, ಅವ್ರ ಅಪ್ಪ ಅವರು ಇವ್ರು ಯಾರ ಕೈಲೂ ಸಂವಿಧಾನ ಟಚ್ ಮಾಡೋಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದ ಬಗ್ಗೆ ನಿಮಗೆ ಅದೆಷ್ಟು ಸೀಟು ಬಂದರೂ ಮೊದಲ ಕಷ್ಟ ಬರಲಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅಂತ ಅನಂತಕುಮಾರ್ ಹೆಗಡೆ ಅವರೇ, ನೀವು ಹೇಳಿದ್ರಲ್ಲ ಆ ಕಥೆಯಲ್ಲ, ಆನೆ ಯಾರು ಗೊತ್ತಾ? ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅದು ಇನ್ನೊಂದು ಪ್ರಾಣಿ ಇದೆ ಅಲ್ಲ, ಅದು ತಾವ ಅಂತ ಕೇಳ್ತಿದ್ರಿ. ಅನಂತಕುಮಾರ್ ಹೆಗಡೆ ಅವರಿಗೆ ಮಾನಸಿಕ ಸಂತುಲನ ಕಳ್ಕೊಂಡಿದ್ದಾರೆ. ಇದು ಪದೇ ಆಗ್ತಾ ಇದೆ. ಆಮೇಲೆ ಬಿಜೆಪಿಯವರು ಅವ್ರಿಗೆ ಒಂದು ನೋಟಿಸ್ ಕೂಡ ಕೊಡಲ್ಲ ಅಂದ್ರೆ ಇದಕ್ಕೆ ಅವ್ರ ಸಮರ್ಥನೆ ಇದ್ದಂಗೆ ಅಲ್ವಾ? ಅನಂತ್ ಹೇಳಿಕೆಗೂ ಬಿಜೆಪಿಗೂ ಸಂಬಂಧವಿಲ್ಲ ಎಂದ ಅಶೋಕ್. ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಯಿಂದ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ. ಸಂಸದರ ಹೇಳಿಕೆಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ. ಪಕ್ಷ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ಏನ್ ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನ ಗೌರವಿಸ್ತೀರಿ. ಇದ್ರ ಬಗ್ಗೆ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನವನ್ನ ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ. ಒಟ್ಟಾರೆ ಸಂಸದ ಅನಂತಕುಮಾರ್ ಹೆಗಡೆ ಸದಾ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ಬಿಜೆಪಿ ನಾಯಕರಿಗೂ ಅಪತ್ಯವಾಗಿದೆ. ಚುನಾವಣೆ ಹೊತ್ತಲ್ಲಿ ಇಂತಹ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಲ್ಲದೆ ಸ್ವತಃ ಅನಂತಕುಮಾರ್ ಹೆಗಡೆಗೂ ಲೋಕಸಭೆ ಟಿಕೆಟ್ ಕೈತಪ್ಪುವ ಸನ್ನಿವೇಶಗಳು ಸೃಷ್ಟಿಸಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.